ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ನವೀಕರಣಕ್ಕೆ ಲಂಚ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿದಿದ್ದಾರೆ. ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ರು ಪ್ರತಿಪಕ್ಷದವರು. ನಿನ್ನೆ ಪ್ರತಿಪಕ್ಷಗಳಿಂದ ಸದನದಲ್ಲಿ ತೀವ್ರ ಗದ್ದಲ ಆಯಿತು. ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿದರು. ಗದ್ದಲ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಸ್ಪೀಕರ್ ಕಲಾಪವನ್ನ ಮುಂದೂಡಿದರು. ಕಲಾಪದ ಬಳಿಕ ಅಹೋರಾತ್ರಿ ಧರಣಿಗೆ ನಿರ್ಧಾರವನ್ನ ಮಾಡಿದ್ರು ಪ್ರತಿಪಕ್ಷದವರು. ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು. ಸ್ಪೀಕರ್ ಯುಟಿ ಖಾದರ್ ಮನವೊಲಿಕೆಗೆ ಪ್ರಯತ್ನ ಪಟ್ಟರೂ ಕೂಡ ಕೇಳಲಿಲ್ಲ ನಾಯಕರು. ಮನವೊಲಿಕೆಗೆ ಬಗ್ಗಲಿಲ್ಲ. ಸದನದಲ್ಲೇ ರಾತ್ರಿ ಹಾಸಿಗೆ ಹಾಸಿ ಮಲಗಿದ್ರು ಶಾಸಕರು. ಅಬಕಾರಿ ಇಲಾಖೆಯ ಅಕ್ರಮದ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲೂ ಕೂಡ ಈ ಹಗರಣದ ಕುರಿತಾಗಿ ನಾಯಕರುಗಳು ಪ್ರಶ್ನೆ ಮಾಡಿದ್ರು. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರತಿಭಟಿಸಿದ್ರು. ಅಬಕಾರಿ ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಆದರೆ ಸಮರ್ಪಕ ದಾಖಲೆ ನೀಡದೆ ಆರೋಪ ಮಾಡಲಾಗ್ತಾ ಇದೆ ಅಂತ ತಿಮ್ಮಾಪುರ ರಾಜೀನಾಮೆ ಕೊಡೋದಕ್ಕೆ ನಿರಾಕರಿಸಿದ್ರು. ಇದಕ್ಕೆ ತಿರುಗೇಟು ನೀಡಿದಂತಹ ಪ್ರತಿಪಕ್ಷ ಶಾಸಕರು ಸದನದ ಮುಂದಿಟ್ಟಿರುವ ದಾಖಲೆ ಆಧಾರದ ಮೇಲೆ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಿದ್ರು. ಏನಿದು ಅಬಕಾರಿ ಪ್ರಕರಣ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಲೋಕಾಯುಕ್ತರಿಂದ ಅಬಕಾರಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ಆಗತ್ತೆ. ಇಲಾಖೆಯ ಡಿಸಿ ಜಗದೀಶ್ ಸೇರಿ 3 ಟ್ರ್ಯಾಪ್ ಆಗ್ತಾರೆ. ರೆಡ್ ಹ್ಯಾಂಡ್ ಆಗಿ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಹಿಡಿತಾರೆ. ಹುಳಿಮಾವು ಮೂಲದ ಉದ್ಯಮಿ ಲಕ್ಷ್ಮೀನಾರಾಯಣ ಅವರು ಕೊಟ್ಟಂತಹ ದೂರಿನ ಮೇರೆಗೆ ಲೋಕಾಯುಕ್ತ ದಾಳಿ ನಡೆಯುತ್ತೆ. ಲಕ್ಷ್ಮೀನಾರಾಯಣ ಅವರ ಬಳಿ ಲಂಚಕ್ಕೆ ಬೇಡಿಕೆ ಇಟ್ರು ಅನ್ನುವಂತಹ ಆರೋಪ. ಮೈಕ್ರೋ ಬ್ರೇವರಿ ಹಾಗೂ CL7 ಲೈಸೆನ್ಸ್ ಕೊಡೋದಿಕ್ಕೆ ಲಂಚಕ್ಕೆ ಬೇಡಿಕೆ ಇಡಲಾಗಿತ್ತು. 1.5 ಕೋಟಿ ಬೇಡಿಕೆ ಇಟ್ಟಿದ್ರು ಅಬಕಾರಿ ಅಧಿಕಾರಿಗಳು. 25 ಲಕ್ಷ ಹಣ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಲಂಚದ ಹಣದಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವ್ರಿಗೂ ಕೂಡ ಪಾಲ್ ಹೋಗ್ತಾ ಇದೆ ಅನ್ನುವಂತಹ ಆರೋಪ. ಅಬಕಾರಿ ಸಚಿವರು ಇದನ್ನ ನಿರಾಕರಿಸ್ತಾರೆ. ಸಚಿವ ಸ್ಥಾನಕ್ಕೆ ನಾನ್ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಅಧಿಕಾರಿಗಳ ಮೇಲಿನ ಆರೋಪಕ್ಕೂ ಹಾಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿಗೆ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದನದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿವರವನ್ನ ಒದಗಿಸಿದ್ದೇನೆ. ಹೋರಾಟ ಮಾಡ್ತಿರೋದು ಯಾಕೆ ಅಂತ ಬಿಜೆಪಿಯವರೇ ಹೇಳಿ. ಲೋಕಾಯುಕ್ತದಲ್ಲಿ ಕೇಸ್ ಆದವರು ಜಾಮೀನು ಪಡೆದಿದ್ದಾರೆ. ನಾನು ಕೊಟ್ಟ ಉತ್ತರ ಸಮಂಜಸವಾಗಿದೆ. ಇಂತಹ ಹೋರಾಟಕ್ಕೆ ನಾನು ಯಾವುದೇ ಕಾರಣಕ್ಕೂ ಹೆದರಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಆರ್.ಬಿ. ತಿಮ್ಮಾಪುರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ವಿಧಾನಸಭೆ ಒಳಗಡೆ ಅಬಕಾರಿ ಇಲಾಖೆಯಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಚರ್ಚೆಗಳಾಯಿತು. ಅಂತಿಮವಾಗಿ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಈಗ ಅವರು ಅಹೋರಾತ್ರಿ ಧರಣಿಯನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಸರ್, ಈಗ ಅವರು ಧರಣಿಯನ್ನು ಮಾಡ್ತಾ ಇದ್ದಾರೆ. ಅವ್ರ ಡಿಮಾಂಡು ತಮ್ಮ ರಾಜೀನಾಮೆ. ವಾಟ್ಸ್ ಯುವರ್ ರಿಯಾಕ್ಷನ್ ಸರ್? ಎದಕ್ಕೆ ಕೊಡಬೇಕು? ಏನು ತಪ್ಪು ಮಾಡಿದ್ದೀನಿ? ಎಲ್ಲ ಸುಳ್ಳು ಸುದ್ದಿಗಳಿಗೆ, ಗಾಳಿ ಸುದ್ದಿಗಳಿಗೆ, ಯಾರೋ ಅಧಿಕಾರಿಗಳು ಹಣ ಕೇಳಿದಕ್ಕೆ ತಿಮ್ಮಾಪುರ ರಾಜೀನಾಮೆ ಕೊಡಬೇಕಾ? ನೋ. ನೀವು ಸದನದಲ್ಲಿ ಕೊಟ್ಟಿರತಕ್ಕಂಥ ಉತ್ತರ ತೃಪ್ತಿಕರವಾಗಿಲ್ಲ. ನೀವು ನಿಮ್ಮ ತಲೆದಂಡ ಆಗಬೇಕು ಅಂತ ಅವರೀಗ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅವ್ರು ಹೇಳಿದವರೆಲ್ಲ ರಾಜೀನಾಮೆ ಕೊಡಬೇಕಾ? ಅವ್ರು ಯಾರ್ಯಾರ ಮೇಲೆ ರಾಜೀನಾಮೆ ಕೊಡೋದಕ್ಕೂ ರಾಜೀನಾಮೆ ಕೊಡಬೇಕಾ? ಯಾವ್ದು ಕೊಡಬೇಕು? ಈಗಾಗಲೇ ಲೋಕಾಯುಕ್ತದಲ್ಲೂ ಪ್ರಕರಣ ಇದೆ ಅಂತ ನೀವು ಸದನದಲ್ಲಿ ಹೇಳಿದ್ರಿ ಸರ್. ಹೇಳಿದ್ರಿ ಆರೋಪಿತವಾಗಿರ್ತಕ್ಕ ಅಧಿಕಾರಿಗಳ ಮೇಲೆ ಪ್ರಕರಣ ಇದೆ ಅಂತ ಹೇಳಿದ್ರಿ. ಅಧಿಕಾರಿಗಳ ಮೇಲೆ ಇದೆ. ಅವರು ಲೋಕಾಯುಕ್ತದಲ್ಲಿ ಹೋಗಿದ್ರು, ಸಸ್ಪೆಂಡ್ ಆದರು,
ಬೇಲ್ ಹಾಕೋದ್ರಿಂದ ಬಂದಿದ್ದಾರೆ ಅಷ್ಟೇ. ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಕೈ ಮುಂದುವರಿಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಡೆಸ್ಕೊಳ್ರಿ, ನಂದೇನು ತಪ್ಪಿಲ್ಲ, ನಂದೇನು ತಪ್ಪಿಲ್ಲ. ದಟ್ಸ್ ಆಲ್. ಈ ರೀತಿ ಸದನದಲ್ಲಿ ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ಇವರು ಮತ್ತು ರಾಜ್ಯವ್ಯಾಪ್ತಿ ಹೋರಾಟ ಮಾಡಿ ತಮ್ಮ ರಿಯಾಕ್ಷನ್ ಕೇಳಿ, ಅವ್ರು ಕೇಳಿ. ಅದು ಇದು ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಒಟ್ಟಾರೆ ಸ್ಪಷ್ಟನೆ. ಅವರು ಹೋರಾಟ ಮುಂದುವರಿಸಲಿ ಮತ್ತು ನಂದೇನು ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ತಿಮ್ಮಾಪುರ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ನೀರನ್ ಜೊತೆ ಆನಂದ್ ಪಿ ಬೈದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಆರ್.ಬಿ. ತಿಮ್ಮಾಪುರ ಅವರು ಹೇಳ್ತಾರೆ, ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತ. ಆದರೆ ವಿಪಕ್ಷಗಳು ತಿಮ್ಮಾಪುರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ರು, ಭಜನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸದನದ ಬಾವಿಯಲ್ಲಿಯೇ ಮಲಗಿ ವಿಪಕ್ಷಗಳು ವಿಭಿನ್ನವಾಗಿ ಪ್ರತಿಭಟಿಸಿದರು. ಇನ್ನು ಬೆಳ್ಳಂಬೆಳಿಗ್ಗೆ ವಿಧಾನಸೌಧದ ಮುಂದೆ ಬಿಜೆಪಿ ನಾಯಕರು ವಾಕಿಂಗ್ ಕೂಡ ಮಾಡಿದ್ರು. ಇವತ್ತು ಸಹ ಸದನದಲ್ಲಿ ತಿಮ್ಮಾಪುರ್ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿತೀವಿ, ರಾಜೀನಾಮೆ ನೀಡೋವರೆಗೂ ಬಿಡೋದಿಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಇವತ್ತು ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಪ್ರತಿಪಕ್ಷದ ನಾಯಕರು ನಿರ್ಧಾರ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ಹೇಳಿ, ರಾತ್ರಿಯಿಂದ ಹೋರಾಟ ಮಾಡ್ತಾ ಇದ್ದೀರಾ, ಯಾವ ರೀತಿ ಹೋರಾಟ? ನೋಡಿ, ನಮ್ಮ ರಾಜ್ಯದ 6,000 ಕೋಟಿ ಹಣ ಲೂಟಿ ಮಾಡಿ ಇವರು ಅಸ್ಸಾಂ ಚುನಾವಣೆಗೆ, ಕೇರಳ ಚುನಾವಣೆಗೆ, ತಮಿಳುನಾಡು ಚುನಾವಣೆಗೆ ಕಳಿಸ್ತಾ ಇದ್ದಾರೆ. ಈಗಾಗಲೇ ಪೆನ್ ಡ್ರೈವು ಅದರಲ್ಲೆಲ್ಲ ದುಡ್ಡು ಕಲೆಕ್ಟ್ ಮಾಡೋದು. ಒಬ್ಬ DC ಸುಮಾರು 70ರಿಂದ 80 ಲೈಸೆನ್ಸಲ್ಲಿ 150 ಕೋಟಿಗೂ ಹೆಚ್ಚು ಕಲೆಕ್ಟ್ ಮಾಡಿದ್ದಾನೆ. ಈಗಾಗಲೇ ಅವರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಲೋಕಾಯುಕ್ತ ಪೊಲೀಸರು. ಈಗ ಲೋಕಾಯುಕ್ತ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೋ ಅವ್ರನ್ನೂ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಲೋಕಾಯುಕ್ತ. ನಿನ್ನೆ ಆರ್ಡ್ರು ಕೂಡ ಬಂದಿದೆ. ಅಂದರೆ ಈ ಸರ್ಕಾರ ಈ ಹಗರಣವನ್ನು ಮುಚ್ಚಾಕ್ತಾ ಇದೆ. ಇವತ್ತು ರಾಜ್ಯದ ಜನ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ಅವ್ರು ಕಷ್ಟ ಬಿದ್ದು ಟ್ಯಾಕ್ಸ್ ಕಟ್ಟೋದು. ಇವರು ಕಾಂಗ್ರೆಸ್ ಅವರು ಅದನ್ನು ಲೂಟಿ ಹೊಡ್ಕೊಂಡು ಅಬ್ಕಾರಿ ಲೈಸೆನ್ಸ್ ಮಾರಾಟ, ಮಂತ್ಲಿ ಫಿಕ್ಸು, ಅಸೋಸಿಯೇಷನ್ಗಳು ಹೇಳಿದ್ದಾರೆ. ಯಾರು ಸರ್ಕಾರಕ್ಕೆ 40,000 ಕೋಟಿ ಆದಾಯವನ್ನು ತಂದು ಕೊಡ್ತಾ ಇದ್ದಾರೆ ಆ ಮಾಲೀಕರುಗಳೆಲ್ಲ, ಅಂಗಡಿ ಮಾಲೀಕರು ಅವರೇ ಹೇಳಿದ್ದಾರೆ 6,000 ಕೋಟಿ. ನಾನು ಸಿದ್ದರಾಮಯ್ಯನ ಫ್ರೆಂಡು, ಕ್ಲೋಸ್ ಫ್ರೆಂಡು. ಸಿದ್ದರಾಮಯ್ಯ ತಾಲೂಕು ಮೆಂಬರ್ ಆಗಿದ್ದಾಗ ಇವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿದ್ದರಂತೆ. ಅವರೇ ಹಿಂಗೆ ಹೇಳ್ತಾ ಇದ್ದಾರೆ, ನಾನೇ ಸಿದ್ದರಾಮಯ್ಯಂಗೆ ಹೇಳಿ ಹೋದೆ, ಸಿದ್ದರಾಮಯ್ಯ ಕೇಳ್ತಾನೆ ಇಲ್ಲ, ಲೂಟಿ ಹೊಡಿತಾ ಇದ್ದಾರೆ, ನಮ್ಮನ್ನೆಲ್ಲ ಸರ್ವನಾಶ ಮಾಡಕ್ಕಿದ್ದಾರೆ. ಅದಕ್ಕೋಸ್ಕರ ನಾವು ರಾಜ್ಯದ ಈ ಹಣ ಕಪ್ಪ ಕಾಣಿಕೆ ರೀತಿ ಕಾಂಗ್ರೆಸ್ ಪಾರ್ಟಿಗೆ ಹೋಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಈಗ ರಾತ್ರಿ ಎಲ್ಲ ಇಲ್ಲೇ ಧರಣಿ ನಡೆಸಿದ್ರಿ, ಕೊನೆಯಾಗಿ ತಿಮ್ಮಾಪುರ ರಾಜೀನಾಮೆ ಕೊಡ್ಲೇಬೇಕು. ತಿಮ್ಮಾಪುರ ಲೂಟಿ ಮಾಡಿದ್ದಾರೆ, ಇಡೀ ಸರ್ಕಾರ ಲೂಟಿಕೋರರ ಸರ್ಕಾರ, ರಾಜೀನಾಮೆ ಕೊಡಬೇಕು. ಅದಕ್ಕೋಸ್ಕರ ಅಹೋರಾತ್ರಿ ಧರಣಿಯನ್ನ ನಾವೆಲ್ಲ ಶಾಸಕರು, ಬಿಜೆಪಿ ಮತ್ತು JDS ಶಾಸಕರು ನಾವು ಮಾಡ್ತಾ ಇದ್ದೀವಿ. ಇವತ್ತು ಕೊನೆ ದಿನ, ಯಾವ ರೀತಿ ಹೋರಾಟ ಇದೆ? ಇವತ್ತು ಕಂಟಿನ್ಯೂ ಮಾಡ್ತೀರಿ. ಇವತ್ತು ಧರಣಿ ಮಾಡ್ತಾ ಇದ್ದೀರಿ. ಸರ್ಕಾರ ಕಲಾಪ ನಡ್ಸಕ್ಕೆ ನಾವು ಬಿಡಲ್ಲ. ಮಂತ್ರಿ ರಾಜೀನಾಮೆ ಕೊಡಬೇಕು. 6,000 ಕೋಟಿ ಏನು ಲೂಟಿ ಹೊಡೆದಿದ್ದೀರಾ ಅದು ವಾಪಸ್ ಖಜಾನೆಗೆ ಬರಬೇಕು. ನಿಮ್ಮ ಕೇಂದ್ರದವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಏನು ನರೇಗಾ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ ನಿರ್ಣಯ, ಅದನ್ನು ನಾನು ಖಂಡಿಸ್ತೀನಿ. ಇದು ಆರ್ ಅಶೋಕ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಈಗ ನಮ್ಮ ಜೊತೆ ಮಾಜಿ ಗೃಹ ಸಚಿವರಾಗಿರ್ತಕ್ಕಂಥ, ಶಾಸಕರಾಗಿರ್ತಕ್ಕಂಥ ಅರಗ ಜ್ಞಾನೇಂದ್ರ ಅವರು ಇದ್ದಾರೆ, ಅವರನ್ನೇ ಕೇಳ್ತೀನಿ. ಸರ್, ಯಾವ ರೀತಿ ಹೋರಾಟ ಮಾಡ್ತೀರಾ ಮುಂದೆ? ಸರ್, ನಿನ್ನೆ ಇಡೀ ದಾಖಲೆ ಸಹಿತ ಸಾಕ್ಷ್ಯ ಕೊಟ್ಟು ವಿವರಣೆಯನ್ನು ಕೊಟ್ಟಿದ್ದೀವಿ. ಸದನದಲ್ಲಿ ದಾಖಲಾಗಿದೆ. ನಿನ್ನೆ ರಾತ್ರಿ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡಿದ್ದೇವೆ. ಇವತ್ತು ಕೂಡ ಈ ಅಧಿವೇಶನ ನಡೆಯುವವರೆಗೂ ಬಿಡೋದಿಲ್ಲ, ಅವರಿಗೆ ಅಧಿವೇಶನ ನಡೀಲಿಕ್ಕೆ ಬಿಡೋದಿಲ್ಲ ನಾವು. ಯಾಕೆಂದರೆ ಇಡೀ ರಾಜ್ಯಕ್ಕೆ ಕಳಂಕ ತಂದಿದೆ ಈ ಸರ್ಕಾರ ಮತ್ತು ತಿಮ್ಮಾಪುರ ಅವರ ವ್ಯವಹಾರ ಒಂದು ಕಪ್ಪು ಚುಕ್ಕೆ ಈ ರಾಜ್ಯಕ್ಕೆ. ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಕನ್ನಡ ನಾಡಿಗೆ ಈ ರೀತಿ ಭ್ರಷ್ಟಾತಿಭ್ರಷ್ಟರೆಲ್ಲ ಮಂತ್ರಿ ಇದು ಆಗುವಂಥದ್ದು, ದರ್ಬಾರ್ ನಡೆಸುವಂಥದ್ದು, ಇದೇನ್ರಿ ಇದು? ಒಂದು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿನ ನಿನ್ನೆ ನಿರ್ವಹಿಸಿದ್ದೇವೆ. ಇವತ್ತು ಕೂಡ ನಾವು ಬಿಡೋದಿಲ್ಲ. ಈಗ ಏನು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯ ಮಾಡಿ? ಖಂಡಿತ ರಾಜೀನಾಮೆ ಕೊಡ್ಬೇಕು ಸರ್, ಅಗತ್ಯ ಇದೆ. ಯಾಕಂದ್ರೆ ಅವ್ರು ರಾಜೀನಾಮೆ ಅಲ್ಲದೆ ಬೇರೆ ಏನೂ ಪರಿಹಾರ ಇಲ್ಲ ಇದರಲ್ಲಿ. ಅವ್ರನ್ನ ಮಗಳಲ್ಲಿ ಇಟ್ಕೊಂಡು ಎಷ್ಟು ದೂರ ಹೋಗ್ಬೋದು ಸಿದ್ದರಾಮಯ್ಯ? ಹಾಗಾಗಿ ಸಿದ್ದರಾಮಯ್ಯನವರ ಮಗನ ಬಗ್ಗೆನೂ ಹೇಳಿದ್ದಾರೆ, ಅವರ ತಿಮ್ಮಾಪುರ ಅವ್ರ ಮಗನ ಬಗ್ಗೆನೂ ಹೇಳಿದ್ದಾರೆ. ಸಾಕ್ಷ್ಯಾಧಾರಗಳು, ಆಡಿಯೋ ವಿಡಿಯೋ ಟೇಪ್ ಇದೆ, ಎಲ್ಲ ಇಲಾಖೆನಲ್ಲೂ ನಡೀತಾ ಇದೆ. ಸಿಕ್ಕಾಕೊಂಡಿದ್ದು ಇವರು ಸಾಕ್ಷ್ಯಾಧಾರಗಳು ಇವ್ರದ್ದಿದೆ. ಹಾಗಾಗಿ ಇವರು ಮೊದಲು ರಾಜೀನಾಮೆ ಕೊಡಲಿ, ಉಳಿದವರು ಆಮೇಲೆ ಕೊಡಲಿ.
ಇವತ್ತು ಯಾವ ರೀತಿ ಹೋರಾಟ ಇರುತ್ತೆ? ಇವತ್ತು ವಿಧಾನಸಭೆ ನಡೀಲಿಕ್ಕೆ ಬಿಡೋದಿಲ್ಲ, ಪ್ರತಿಭಟನೆ ಮಾಡ್ತೀವಿ. ನಿನ್ನೆ ಇಡೀ ಇಲ್ಲೇ ಮಲಗಿದ್ದೇವೆ, ಇವತ್ತು ಕೂಡ ಪ್ರತಿಭಟನೆ ಮಾಡ್ತೀವಿ. ಈ ಜಿ ರಾಮ್ಜಿ ಯೋಜನೆ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತ. ಸರ್, ಯಾರು ವಿರೋಧ ಮಾಡಲಿ, ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವರ ಹಾಗೇನೆ ಹಿಂದುಳಿದ ವರ್ಗದಿಂದ ಒಂದು ಸಣ್ಣ ಸಮುದಾಯದಿಂದ ಬಂದಿರತಕ್ಕಂಥವ್ರು ಮತ್ತೆ 40% ಕೊಡಬೇಕು ಸರ್ಕಾರ, ರಾಜ್ಯ ಸರ್ಕಾರಗಳು. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಆಸ್ತಿ ನಿರ್ಮಾಣ ಆಗುತ್ತೆ, ಅದರಿಂದ 60% ಕೇಂದ್ರ ಕೊಡ್ತದೆ. ಯಾಕಂದ್ರೆ ಇವ್ರು ತಿನ್ನಕ್ಕಾಗೋದಿಲ್ಲ, ಮತ್ತೆ ಇವ್ರ ಹೊಣೆಗಾರಿಕೆ ಬರ್ತದೆ. ಇವ್ರ ಹೊಣೆಗಾರಿಕೆ ಏನು ಇಲ್ಲ ಅಂತ ಹೇಳಿದ್ರೆ ತಿನ್ನೋದೊಂದೇ ಮಾಡ್ತಾರೆ. ಇನ್ನೊಂದು, ರಾಜ್ಯ ಸರ್ಕಾರ ಈ ಫ್ರೀ ಬೀಸ್ ಕೊಟ್ಬಿಟ್ಟು ದಿವಾಳಿ ಆಗಿದೆ ಅನ್ಸುತ್ತೆ. ಖಂಡಿತ ಸರ್, ನಿಮ್ಗೆ ಅನ್ಸಲ್ವಾ ಹೇಳಿ? ಎಲ್ಲಿದೆ ಅಭಿವೃದ್ಧಿ? ಎಲ್ಲಿದೆ ರಾಜ್ಯದಲ್ಲಿ? ಏನೇನು ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಒಂದು ಸರ್ಕಾರ, ಇಂಥ ಬೇಜವಾಬ್ದಾರಿ ಒಂದು ಸರ್ಕಾರ ಇದು. ಫ್ರೀ ಬೀಸ್ ಇಂದಲೂ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ. ಖಂಡಿತ ಸರ್, ಬೇರೆ ಬೇರೆ ವಿಧಾನದಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರದ ನಡೆ ಇದೆಯಲ್ಲ, ಈ ಸಾಮಾನ್ಯ ಜನಕ್ಕೆ ಗೊತ್ತಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಕಿರಾಣಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.